ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೇರಳ ವಿಷನ್ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಸ್ಥಾಪಕ ಅಧ್ಯಕ್ಷ ಎನ್ಎಚ್ ಅನ್ವರ್ ಅವರ ಸ್ಮರಣೆಯನ್ನು ಕೇಬಲ್ ದಿನ ಹಾಗೂ ಧ್ವಜ ದಿನವಾಗಿ ಆಚರಣೆ. ಸ್ಮರಣೆಯ ಭಾಗವಾಗಿ ನಡೆಯಿತು ಸಿಒಎ ಪ್ರಧಾನ ಕಚೇರಿ ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ಧ್ವಜಾರೋಹಣ ಹಾಗೂ ಸ್ಮರಣಾರ್ಥ ಭಾಷಣ. ನಡೆಯಿತು ಕೇರಳ ವಿಷನ್ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಸ್ಥಾಪಕ ಅಧ್ಯಕ್ಷ ಎನ್ಎಚ್ ಅನ್ವರ್ ಅವರ ಸ್ಮರಣಾರ್ಥ ಮಾಧ್ಯಮ ಪ್ರಶಸ್ತಿಗಳ ವಿತರಣಾ ಸಮಾರಂಭ. ಕೊಚ್ಚಿಯಲ್ಲಿ ನಡೆದ ಸಮಾರಂಭದಲ್ಲಿ ಸಮಗ್ರ ಕೊಡುಗೆಗಾಗಿ ಇರುವ ಪ್ರಶಸ್ತಿಯನ್ನು ಹೆಸರಾಂತ ಪತ್ರಕರ್ತ ಎಂವಿ ನಿಕೇಶ್ ಕುಮಾರ್ ಅವರಿಗೆ ಪ್ರದಾನ. ಸಚಿವರ ನಿರೀಕ್ಷೆಯಲ್ಲಿ ಕಾಸರಗೋಡು ಜಿಲ್ಲೆಯ ಅಭಿವೃದ್ಧಿ ಕನಸುಗಳನ್ನು ನನಸಾಗಿಸಲು 2 ಸಚಿವ ಸ್ಥಾನಗಳು ಬೇಕೆಂದು ಬೇಡಿಕೆ. ರಾಷ್ಟ್ರೀಯ ಹೆದ್ದಾರಿಯ ಕಾಳಿಕಡವು ಆನೂರಿನಲ್ಲಿ ಸ್ಕೂಟರ್ ಡಿಕ್ಕಿ ಹೊಡೆದು ನಿವೃತ್ತ ಪಂಚಾಯತ್ ಉದ್ಯೋಗಿ ದಾರುಣವಾಗಿ ಮೃತಪಟ್ಟ ಘಟನೆ. ಡಿಕ್ಕಿ ಹೊಡೆದ ವಾಹನವನ್ನು ಪತ್ತೆ ಹಚ್ಚಲು ಪಯ್ಯನ್ನೂರು ಪೊಲೀಸರಿಂದ ನಿರೀಕ್ಷಣಾ ಕ್ಯಾಮೆರಾಗಳ ಪರಿಶೀಲನೆ. ಬೆಂಕಿಯನ್ನು ಹೊರಹೊಮ್ಮುತ್ತಿದ್ದ ಕಾರು ಮಾಲೀಕನ ವಿರುದ್ಧ ಪ್ರಕರಣ ದಾಖಲು. ಅಪಾಯಕಾರಿ ರೀತಿಯಲ್ಲಿ ಕಾರನ್ನು ಚಲಾಯಿಸಲಾಗಿದೆ ಎಂದು ವರದಿ. ಅಡುಗೆ ಅನಿಲ ಬೆಲೆ ಏರಿಕೆ ವಿರೋಧಿಸಿ ಆಲ್ ಕೇರಳ ಕ್ಯಾಟರಿಂಗ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯಿಂದ ಪ್ರತಿಭಟನೆ. ಕಾಸರಗೋಡು ಪ್ರಧಾನ ಅಂಚೆ ಕಚೇರಿಯಲ್ಲಿ ನಡೆದ ಪ್ರತಿಭಟನೆಯನ್ನು ಪಿ ಜಾಯ್ ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಕೇರಳ ವಿಷನ್ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಸಂಸ್ಥಾಪಕ ಅಧ್ಯಕ್ಷ ಎನ್ಎಚ್ ಅನ್ವರ್ ಅವರ ಸ್ಮರಣೆಯಲ್ಲಿ ಕೇಬಲ್ ದಿನ ಹಾಗೂ ಧ್ವಜ ದಿನವನ್ನು ಆಚರಿಸಲಾಯಿತು. ಸಿಒಎ ಪ್ರಧಾನ ಕಚೇರಿ ಹಾಗೂ ಜಿಲ್ಲಾ കേന്ദ്രಗಳಲ್ಲಿ ಧ್ವಜಾರೋಹಣ ಹಾಗೂ ಸ್ಮರಣಾರ್ಥ ಭಾಷಣಗಳನ್ನು ನಡೆಸಲಾಯಿತು. ആരാധനായ മുൻ പ്രസിഡന്റ് കൂടിയായിട്ടുള്ള പ്രിയപ്പെട്ട അൻവർക്കയുടെ ഓർമ്മദിനം നമ്മൾ സംഘടനയുടെ പതാക ദിനമായി കൂടി ആചരിച്ചു വരികയാണ്. അതിൻ്റെ ഭാഗമായി നിങ്ങളുടെ എല്ലാവരുടെയും അനുമതിയോടുകൂടി ഇന്ന് ഈ പതാക ഉയർത്തുകയാണ്. സിഒഎ സിന്ദാബാദ്, സിഒഎ സിന്ദാബാദ്, മെയ് 7 സിന്ദാബാദ്, എൻഎച്ച് അൻവർ ദിനം സിന്ദാബാദ്. ಏಕಸ್ವಾಮ್ಯದ ವಿರುದ್ಧ ಜನರ ಪ್ರತಿರೋಧಕ್ಕಾಗಿ ಸಿಒಎ ಅನ್ನು ಬಲವಾದ ಸಂಘಟನೆಯಾಗಿ ಬೆಳೆಸಲು ಅವಿಶ್ರಾಂತ ಪ್ರಯತ್ನಗಳನ್ನು ಮಾಡಿದವರು ಆಗಿದ್ದಾರೆ ಎನ್ಎಚ್ ಅನ್ವರ್. ಅವರ 10ನೇ ಸಂಸ್ಮರಣೆ ರಾಜ್ಯಾದ್ಯಂತ ಕೇಬಲ್ ದಿನ ಮತ್ತು ಧ್ವಜ ದಿನವಾಗಿ ಆಚರಿಸಲಾಯಿತು. ಕೊಚ್ಚಿ ಸಿಒಎ ಪ್ರಧಾನ ಕಚೇರಿಯಲ್ಲಿ ನಡೆದ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ರಾಜ್ಯ ಪದಾಧಿಕಾರಿಗಳು ಭಾಗವಹಿಸಿದ್ದರು. ನಾಳೆಯ ಕಡೆಗೆ ಭರವಸೆ ಮತ್ತು ಶಕ್ತಿಯೊಂದಿಗೆ ಮುಂದುವರಿಯಲು ശക്തി ಎಂದು എൻഎച്ച് അൻവർ രാജ്യ അധ്യക്ഷ പ്രവീൺ മോഹൻ ಹೇಳಿದರು. ഓരോ ഓർമ്മ ദിനവും ഞങ്ങൾക്ക് നാളെയെക്കുറിച്ച് വളരെ പ്രതീക്ഷയോടുകൂടി വെല്ലുവിളികളെ നേരിട്ട് മുന്നോട്ട് പോകാനുള്ള ഊർജം പകരുന്ന ഓർമ്മകളായി ഇന്നും പ്രിയപ്പെട്ട ഞങ്ങളുടെ പ്രസിഡന്റ് ഞങ്ങളോടൊപ്പം ഉണ്ട് എന്നാണ് ഞങ്ങൾ വിശ്വസിക്കുന്നത്. അദ്ദേഹം കാണിച്ചു തന്ന വഴിയിലൂടെ കൂടുതൽ ഉത്തരവാദിത്തങ്ങൾ ഏറ്റെടുത്തുകൊണ്ട് കൂടുതൽ തിളക്കമാർന്ന വിജയത്തിലേക്ക് കേരള വിഷനെ നയിക്കുന്നതിനുള്ള ഉത്തരവാദിത്തവും കടമയുമാണ് ഞങ്ങൾ ഓരോരുത്തർക്കുമുള്ളത്. തീർച്ചയായും ആ ഉത്തരവാദിത്തങ്ങളും കടമകളും നിർവഹിക്കുന്നതിന് ഈ ഓർമ്മ ദിനവും ഈ പതാക ദിനവും കൂടുതൽ കരുത്തേകട്ടെ എന്ന് ഞങ്ങൾ ആഗ്രഹിക്കുന്നു. ಧ್ವಜಾರೋಹಣ ಮತ್ತು ಸ್ಮರಣಾರ್ಥ ಸಮಾರಂಭದಲ್ಲಿ ಸಿಒಎ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿಬಿ ಸುರೇಶ್, ಕೋಶಾಧಿಕಾರಿ ಬಿನು ಶಿವದಾಸ್ ಮೊದಲಾದವರು ರಾಜ್ಯ ಕಾರ್ಯಕಾರಿ ಸದಸ್ಯರು ಭಾಗವಹಿಸಿದ್ದರು. ಎನ್ಎಚ್ ಅನ್ವರ್ ಅವರ ಸ್ಮರಣೆ ಸಂಸ್ಥೆಗೆ ಸಂಬಂಧಿಸಿ ಶ್ರದ್ಧೆಯಿಂದ ಕೆಲಸ ಮಾಡುವ ಶಕ್ತಿ ಎಂದು ಎನ್ಎಚ್ ಅನ್ವರ್ ಟ್ರಸ್ಟ್ ಅಧ್ಯಕ್ಷ ಅಬೂಬಕರ್ ಸಿದ್ದಿಕ್ ಹೇಳಿದರು. അദ്ദേഹത്തിന്റെ ഓർമ്മകളാണ് എന്നും കേബിൾ ടി വി ഓപ്പറേറ്റർ അസോസിയേഷനും ഡിജിറ്റൽ കേബിൾ ടി വി രംഗത്തും ബ്രോഡ്ബാൻഡ് രംഗത്തും ഞങ്ങളെ മുന്നോട്ട് നയിച്ചുകൊണ്ടിരിക്കുന്നത്. എൻഎച്ച് അൻവർ ട്രസ്റ്റിൻ്റെ നേതൃത്വത്തിൽ ഒരുപാട് ജീവകാരുണ്യ പ്രവർത്തനങ്ങൾ ഞങ്ങൾ നടത്തിക്കൊണ്ടിരിക്കുന്നുണ്ട്. അതുപോലെ തന്നെ അദ്ദേഹത്തിൻ്റെ ചരമദിനത്തിൽ മീഡിയ രംഗത്ത് സമഗ്ര സംഭാവന പുരസ്കാരം, എൻഎച്ച് അൻവർ പുരസ്കാരം നൽകുന്നുണ്ട്. അതുപോലെ ചാനൽ രംഗത്ത്, മീഡിയ രംഗത്ത് പ്രവർത്തിക്കുന്നവരിലെ അവാർഡുകൾ കൊടുക്കുന്നുണ്ട്. തീർച്ചയായും ഇതൊക്കെ ഈ പ്രസ്ഥാനം കെട്ടിപ്പടുക്കുന്നതിൽ ശ്രീ അൻവർ വഹിച്ച പങ്കും ഇന്ത്യയിലാകം ഈ കമ്പനിക്ക് അദ്ദേഹം ഉണ്ടാക്കി തന്ന വേരോട്ടവും ഒക്കെ അനുസ്മരിക്കുന്നതിനാണ്. ಕೇಬಲ್ ಟಿವಿ ಅಸೋಸಿಯೇಷನ್ನ ಜಿಲ್ಲಾ ಕೇಂದ್ರದಲ್ಲಿ ಸಂಸ್ಥಾಪಕ ಅಧ್ಯಕ್ಷ ಎನ್ಎಚ್ ಅನ್ವರ್ ಅವರನ್ನು ಸ್ಮರಿಸಲಾಯಿತು. ಜಿಲ್ಲಾ ಕೇಂದ್ರಗಳಲ್ಲಿ ಪದಾಧಿಕಾರಿಗಳು ಮತ್ತು ಸದಸ್ಯರು ಧ್ವಜಾರೋಹಣ ನೆರವೇರಿಸಿದರು.
ಎರ್ನಾಕುಳಂ ಜಿಲ್ಲಾ ಸಿಒಎ ಭವನದಲ್ಲಿ ನಡೆದ ಸ್ಮರಣಾರ್ಥ ಸಮಾರಂಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಸುಧೀಶ್ ಪಟ್ಟಣಂ ಧ್ವಜಾರೋಹಣ ನೆರವೇರಿಸಿದರು. ಜಿಲ್ಲಾ ಕೋಶಾಧಿಕಾರಿ ಕೆಆರ್ ರಾಜೀವ್ ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೇರಳ ವಿಷನ್ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಸ್ಥಾಪಕ ಅಧ್ಯಕ್ಷ ಎನ್ಎಚ್ ಅನ್ವರ್ ಅವರ ಸ್ಮರಣಾರ್ಥ ಮಾಧ್ಯಮ ಪ್ರಶಸ್ತಿಗಳನ್ನು ವಿತರಿಸಲಾಯಿತು. ಕೊಚ್ಚಿಯಲ್ಲಿ ನಡೆದ ಸಮಾರಂಭದಲ್ಲಿ ಸಮಗ್ರ ಕೊಡುಗೆಗಾಗಿ ಇರುವ ಪ್ರಶಸ್ತಿಯನ್ನು ಹೆಸರಾಂತ ಪತ್ರಕರ್ತ ಎಂವಿ ನಿಕೇಶ್ ಕುಮಾರ್ ಅವರಿಗೆ ನೀಡಲಾಯಿತು. ಕಾರ್ಯಕ್ರಮದ ಭಾಗವಾಗಿ ಎನ್ಎಚ್ ಅನ್ವರ್ ಅವರ ಸ್ಮರಣಾರ್ಥ ಸಭೆ ಹಾಗೂ ವಿಚಾರ ಸಂಕಿರಣವನ್ನು ನಡೆಯಿತು. ಕೇರಳ ವಿಷನ್ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಸ್ಥಾಪಕ ಅಧ್ಯಕ್ಷ ಎನ್ಎಚ್ ಅನ್ವರ್ ಅವರ ಸ್ಮರಣಾರ್ಥವಾಗಿ ಎನ್ಎಚ್ ಅನ್ವರ್ ಟ್ರಸ್ಟ್ ನೀಡುತ್ತಿರುವ ಮಾಧ್ಯಮ ಪುರಸ್ಕಾರ ಸಮಾರಂಭ ಕೊಚ್ಚಿಯಲ್ಲಿ ನಡೆಯಿತು. ಹೊಸ ಯುಗದ ಸವಾಲುಗಳನ್ನು ಹೊಸ ವಿಷಯಗಳೊಂದಿಗೆ ಎದುರಿಸುವುದೇ ಮಾಧ್ಯಮ ಕೆಲಸವಾಗಬೇಕೆಂದು ಕಾರ್ಯಕ್ರಮ ಉದ್ಘಾಟಿಸಿದ ಖ್ಯಾತ ಪತ್ರಕರ್ತ CL തോമസ് ಹೇಳಿದರು. നമ്മളൊരു പക്ഷേ ഒരു കാലത്ത് കോമാളിത്തരം എന്ന് വിളിച്ചിരുന്ന കാര്യങ്ങൾ ഇന്ന് ടി വിയിൽ കണ്ടുകൊണ്ടിരിക്കുന്നു. ഏതായാലും മാധ്യമപ്രവർത്തനം അതാവാൻ ന്യായമൊന്നുമില്ല. പുതിയ കാലത്തിൻ്റെ വെല്ലുവിളികളെ പുതിയ കണ്ടൻറ് കൊണ്ട് എങ്ങനെ നേരിടണം എന്ന് കണ്ടെത്തുന്നിടത്താണ് മാധ്യമം ഈ രൂപത്തിലുണ്ടായിക്കൊള്ളണമെന്നില്ലല്ലോ. മാധ്യമങ്ങൾ കമ്മ്യൂണിക്കേഷൻ എന്ന് പറയുന്നത് സാധ്യമാവാതെ മനുഷ്യകുലത്തിന് നിലനിൽക്കാൻ കഴിയില്ല. അപ്പോൾ ആ കമ്മ്യൂണിക്കേഷൻ നടക്കും. ಖ್ಯಾತ ಬರಹಗಾರ ಪ್ರೊಫೆಸರ್ VS ಅನಿಲ್ ಕುಮಾರ್ ಅವರು ಎನ್ಎಚ್ ಅನ್ವರ್ ಅವರ ಸಂಸ್ಮರಣಾ ಭಾಷಣ ಮಾಡಿದರು. അൻവറുമായിട്ട് ഇടപഴകാൻ കഴിയുമ്പോൾ എല്ലാവരെയും ഒരുമിച്ച് ചേർത്ത് കൊണ്ടുപോകാനുള്ള ഒരു കഴിവ്, അത് ചില്ലറ കഴിവൊന്നുമല്ല, ചേർത്ത് പിടിക്കാൻ ഒരു പ്രത്യേക കഴിവ് വേണം. പുറത്തു പോ എന്ന് പറയാൻ വേറൊരു കഴിവാണ്. അതുകൊണ്ട് ചേർത്ത് പിടിക്കുന്ന ഈ കഴിവ് അൻവർ നിരന്തരമായി നിലനിർത്തുകയും കേരള വിഷൻ എന്ന പ്രസ്ഥാനം ഒരുപക്ഷെ കേരളത്തിലെ ഏറ്റവും വലിയ സംരംഭങ്ങളിൽ ഒന്നായി തീരുകയും ചെയ്തു. ಮಲಯಾಳಂ ಲೈವ್ ಸುದ್ದಿಯ ಮಾಧ್ಯಮ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಸಾಧನೆಯನ್ನು ಮಾಡಿದ ಎಂವಿ ನಿಕೇಶ್ ಕುಮಾರ್ ಅವರ ಸಮಗ್ರ ಕೊಡುಗೆಗೆ ಆಜೀವಂತ ಸಾಧನೆ ಪ್ರಶಸ್ತಿ ನೀಡಿ ಅಭಿನಂದಿಸಲಾಯಿತು. ഏറ്റവും പ്രാദേശികമായ ഒരു സംരംഭമാണ് COA എന്ന മഹാപ്രസ്ഥാനമായി വളർന്നു പന്തലിച്ചിട്ടുള്ളത്. NH അൻവറിനെ പോലുള്ള മഹാവിപ്ലവകാരികളായിട്ടുള്ള ആളുകൾ പടുത്തുയർത്തിയിട്ടുള്ള NH അൻവറിനോടൊപ്പം വേദിയിലും സദസ്സിലുള്ള നിരവധിയായിട്ടുള്ള നിങ്ങളെപ്പോലുള്ളവരുണ്ട്. അപ്പോൾ ഈ പ്രസ്ഥാനത്തിന് ഇനി കിതച്ച് നിൽക്കാനൊന്നുമില്ല. ഇനി സ്പ്രിൻ്റ് ഓടുന്നത് പോലെ ഓടിയാൽ ഈ രാജ്യത്തെ ഏത് കുത്തകയെയും വെല്ലുവിളിക്കാൻ കഴിയുന്ന ശക്തിയോടുകൂടി നമ്മുടെയൊക്കെ അഭിമാന സ്തംഭമായി നിലകൊള്ളാൻ കഴിയും എന്ന കാര്യത്തിൽ തർക്കമില്ല. അതൊരു അഭിനന്ദന വാചകമല്ല, ಅതൊരു യാഥാർത്ഥ്യമാണ്. ಸ್ಯಾಟಲೈಟ್ ಚಾನೆಲ್ಗಳ ವಿಭಾಗದಲ್ಲಿ ಸ್ತ್ರೀ ಸಬಲೀಕರಣ ಎಂಬ ವಿಷಯದ ಕುರಿತು ಅತ್ಯುತ್ತಮ ವರದಿಗಾರ 24 ನ್ಯೂಸ್ ಚಾನೆಲ್ನ ಮೊಹಮ್ಮದ್ ರೈಸ್ ಆಯ್ಕೆಯಾಗಿದ್ದರು. ರೈಸ್ ಅವರ ಅನುಪಸ್ಥಿತಿಯಲ್ಲಿ 24 ನ್ಯೂಸ್ ಪ್ರತಿನಿಧಿ ಪುರಸ್ಕಾರ ಸ್ವೀಕರಿಸಿದರು. ಕೇಬಲ್ ವಿಭಾಗದಲ್ಲಿ ಅತ್ಯುತ್ತಮ ಸುದ್ದಿಗಾಗಿ ಇರುವ ಪ್ರಶಸ್ತಿಯನ್ನು ಪಯ್ಯನೂರು ನೆಟ್ವರ್ಕ್ ಚಾನೆಲ್ನ ಸುಧಾ ಸುರೇಂದ್ರನ್ ಆಯ್ಕೆಯಾಗಿದ್ದರು. ಪ್ರಣಯಂ ತಗರ್ತ ಜೀವಿತ ಎಂಬ ಸ್ಟೋರಿಗಾಗಿದೆ ಪ್ರಶಸ್ತಿ ಲಭ್ಯವಾಗಿರುವುದು. ಕೇಬಲ್ ವಿಭಾಗದಲ್ಲಿ ಅತ್ಯುತ್ತಮ ಕ್ಯಾಮರಾ ಪರ್ಸನ್ ಆಗಿ ಆಯ್ಕೆ ಮಾಡಲಾದ ದೃಶ್ಯ ಟಿವಿಯ ನೆಲ್ಸನ್ ಮಂದುರುತ್ತಿ ಪ್ರಶಸ್ತಿ ಸ್ವೀಕರಿಸಿದರು. ವಯನಾಡು ವಿಷನ್ ಚಾನೆಲ್ನ ಸಂಜಯ್ ಶಂಕರ್ ನಾರಾಯಣ್ ಅತ್ಯುತ್ತಮ ಎಡಿಟರ್ ಪ್ರಶಸ್ತಿಯನ್ನು ಪಡೆದುಕೊಂಡರು. COA ರಾಜ್ಯ ಅಧ್ಯಕ್ಷ ಪ್ರವೀಣ್ ಮೋಹನ್ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ಕೇರಳ ಇನ್ಫೋ ಮೀಡಿಯಾ CEO NE ಹರಿಕುಮಾರ್ ತೀರ್ಪುಗಾರರ ವರದಿಯನ್ನು ಮಂಡಿಸಿದರು. NH ಅನ್ವರ್ ಟ್ರಸ್ಟ್ ಅಧ್ಯಕ್ಷ ಅಬೂಬಕರ್ ಸಿದ್ದಿಕ್ ಸ್ವಾಗತಿಸಿದ ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಕಾರ್ಯದರ್ಶಿ ವಿಜಯ್ ಕೃಷ್ಣನ್ ಕೆ ಟ್ರಸ್ಟ್ ವರದಿ ಮಂಡಿಸಿದರು. COA ರಾಜ್ಯ ಪ್ರಧಾನ ಕಾರ್ಯದರ್ಶಿ PB ಸುರೇಶ್, ಕೋಶಾಧಿಕಾರಿ ಬಿನು ಶಿವದಾಸ್, ಕೇರಳ ವಿಷನ್ ತಾಂತ್ರಿಕ ಸಂಸ್ಥೆಯ MD K ಗೋವಿಂದನ್, ಅನ್ವರ್ ಟ್ರಸ್ಟ್ ಕೋಶಾಧಿಕಾರಿ KV ರಾಜನ್ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಸಚಿವರ ನಿರೀಕ್ಷೆಯಲ್ಲಿ ಕಾಸರಗೋಡು. UDF ಆಡಳಿತಾವಧಿಯಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಕೊನೆಯ ಸಚಿವರಾಗಿ ಕಾಲು ಶತಮಾನದ ಹಿಂದೆ ಆಯ್ಕೆಯಾಗಿದ್ದರು. ಈ ಬಾರಿ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ UDF ಭರ್ಜರಿ ಗೆಲುವು ಸಾಧಿಸಿರುವುದರಿಂದ ಜಿಲ್ಲೆಯ ಅಭಿವೃದ್ಧಿ ಕನಸುಗಳನ್ನು ನನಸಾಗಿಸಲು 2 ಸಚಿವ ಸ್ಥಾನಗಳಿಗೆ ಬೇಡಿಕೆ ಜಿಲ್ಲೆಯಿಂದ ಕೇಳಿಬರುತ್ತಿದೆ. ಕಾಸರಗೋಡು ಜಿಲ್ಲೆಯ ಜನರು ತಜ್ಞ ಚಿಕಿತ್ಸೆ ಪಡೆಯಬೇಕಾದರೆ ಅವರು ಮಂಗಳೂರು ಅಥವಾ ಕಣ್ಣೂರು ವೈದ್ಯಕೀಯ ಕಾಲೇಜನ್ನು ಅವಲಂಬಿಸಬೇಕಾಗುತ್ತದೆ. ಉಕ್ಕಿನಡಕದಲ್ಲಿ ವೈದ್ಯಕೀಯ ಕಾಲೇಜು ಹೆಸರಿಗೆ ಮಾತ್ರ ಕಾರ್ಯನಿರ್ವಹಿಸುತ್ತಿದೆ.
ಕೇರಳದಲ್ಲಿ ಹಾಸಿಗೆ ಇಲ್ಲದ ಏಕೈಕ ವೈದ್ಯಕೀಯ ಕಾಲೇಜು ಇದಾಗಿದೆ. ಸಾಕಷ್ಟು ಕಂದಾಯ ಭೂಮಿಯನ್ನು ಹೊಂದಿರುವ ಈ ಜಿಲ್ಲೆ ಎಲ್ಲ ಕ್ಷೇತ್ರದಲ್ಲಿಯೂ ಹಿಂದುಳಿದಿದೆ. ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ನಕ್ಷೆಯಲ್ಲಿ ಸ್ಥಾನ ಪಡೆದಿರುವ ಬೇಕಲಕೋಟೆ, ರಾಣಿಪುರ ಸೇರಿದಂತೆ ಪ್ರವಾಸೋದ್ಯಮ ಕ್ಷೇತ್ರವನ್ನು ಸರಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಗಿಲ್ಲ. ಕಾಸರಗೋಡಿನ ಅಭಿವೃದ್ಧಿ ಕುಂಠಿತಗೊಳ್ಳಲು ಜಿಲ್ಲೆಯಲ್ಲಿ ಸಚಿವರ ಕೊರತೆಯೇ ಕಾರಣ ಎಂಬ ವಿಷಯ ಕೇಳಿಬರುತ್ತಿದೆ. ಜಿಲ್ಲೆಯಿಂದ ಸಚಿವರನ್ನು ಸಚಿವ ಸಂಪುಟಕ್ಕೆ ಆಯ್ಕೆ ಮಾಡದೆ ಕಾಲು ಶತಮಾನ ಕಳೆದು ಹೋಗಿದೆ. ಕಾಸರಗೋಡು ಜಿಲ್ಲೆಯಿಂದ ಸಚಿವರೊಬ್ಬರು ಕಾಲು ಶತಮಾನದ ಹಿಂದೆ UDF ಆಡಳಿತದ ಅವಧಿಯಲ್ಲಿ ಸಚಿವ ಸ್ಥಾನ ಪಡೆದಿದ್ದರು. 2001ರಲ್ಲಿ ಮಂಜೇಶ್ವರದಿಂದ ಗೆಲುವು ಸಾಧಿಸಿದ ಚೆರ್ಕಳ ಅಬ್ದುಲ್ಲಾ ಅವರು ಎಕೆ ಆಂಟನಿ ಸಚಿವ ಸಂಪುಟದಲ್ಲಿ ಸ್ಥಳೀಯಾಡಳಿತ ಸರ್ಕಾರದ ಸಚಿವರಾಗಿದ್ದರು. ಕಾಸರಗೋಡು ಕ್ಷೇತ್ರವನ್ನು ಪ್ರತಿನಿಧಿಸಿದ CT ಅಹಮದ್ ಅಲಿ 1991ರಿಂದ 1995ರವರೆಗೆ ಕೆ ಕರುಣಾಕರನ್ ಸಚಿವ ಸಂಪುಟದಲ್ಲಿ ಸ್ಥಳೀಯಾಡಳಿತ ಸಚಿವರಾಗಿ 1995-96ರವರೆಗೆ ಎಕೆ ಆಂಟನಿ ಸಚಿವ ಸಂಪುಟದಲ್ಲಿ ಲೋಕೋಪಯೋಗಿ ಸಚಿವರಾಗಿ ಸೇವೆ ಸಲ್ಲಿಸಿದರು. ಈ ಬಾರಿ ಎಡಪಕ್ಷಗಳ ಭದ್ರ ಕೋಟೆಗಳು ಸೇರಿದಂತೆ ಜಿಲ್ಲೆಯ 4 ಕ್ಷೇತ್ರಗಳಲ್ಲಿ UDF ಭರ್ಜರಿ ಗೆಲುವು ಸಾಧಿಸಿದೆ. ಹೊಸ UDF ಸಚಿವ ಸಂಪುಟದಲ್ಲಿ ಕಾಸರಗೋಡಿನ ವ್ಯಕ್ತಿಗೆ ಸಚಿವ ಸ್ಥಾನ ಲಭಿಸಿದರೆ ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳಲ್ಲಿ ಸರಿಯಾಗಿ ಮಧ್ಯ ಪ್ರವೇಶಿಸಲು ಸಾಧ್ಯವಾಗುತ್ತದೆ. ಈ ಬಾರಿ UDF ಜಿಲ್ಲೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದೆ ಹಾಗೂ ಅದು ಸಚಿವ ಸ್ಥಾನಕ್ಕೆ ಅರ್ಹವಾಗಿದೆ ಎಂದು ಸಾರ್ವಜನಿಕ ಕಾರ್ಯಕರ್ತ ನಾಸರ್ ಚೆರ್ಕಳ ಹೇಳಿದರು. ಇತರ ಜಿಲ್ಲೆಗಳಿಂದ 2 ಅಥವಾ 3 ಸಚಿವರಾಗುತ್ತಿದ್ದಾರೆ. ಹಿಂದುಳಿದ ಜಿಲ್ಲೆಯ ಅಭಿವೃದ್ಧಿಯ ಕನಸುಗಳನ್ನು ನನಸಾಗಿಸಲು 2 ಸಚಿವ ಸ್ಥಾನಗಳು ಅಗತ್ಯವಿದೆ ಎಂದು നാസർ ചെർക്കള ಹೇಳಿದರು. കാസർഗോഡ് ജില്ല കേരളത്തിൻ്റെ വടക്കേ അറ്റത്ത് ഏറ്റവും കൂടുതൽ അവഗണന നേരിടുന്ന ഒരു ജില്ല. പ്രത്യേകിച്ച് ആരോഗ്യ മേഖലയിൽ, വിദ്യാഭ്യാസ മേഖലയിൽ, അടിസ്ഥാന സൗകര്യ വികസനത്തിലൊക്കെ വലിയ അവഗണന നേരിടുന്നുണ്ട്. അപ്പോൾ നമുക്ക് MLA-മാരുണ്ട്. അതിൽ ഓരോ ഭരണ കാലയളവിലും മന്ത്രിമാരാകുന്നത് വളരെ കുറവാണ്. ചില ഭരണ കാലയളവിൽ 5 വർഷം മന്ത്രിയെ തരാറില്ല. അങ്ങനെയുള്ള ഒരുപാട് കാലഘട്ടം ഉണ്ടായിട്ടുണ്ട്. 1982 മഞ്ചേശ്വരത്ത് B രാമയ്യ ഷെട്ടിയായി, 1991 കാസർഗോഡ് CT അഹമ്മദ് അലി, 2001 മഞ്ചേശ്വരത്ത് നിന്ന് വിജയിച്ച ചെർക്കളം അബ്ദുള്ള, 2016 കാഞ്ഞങ്ങാട് നിന്ന് വിജയിച്ച LDF-ൽ, ആദ്യം 3 പറഞ്ഞത് UDF-ലാണ്, രണ്ടാമത് LDF-ൽ E ചന്ദ്രശേഖരൻ കാഞ്ഞങ്ങാട് നിന്ന് വിജയിച്ചു. മന്ത്രിമാർ അവരെ പോർട്ട്ഫോളിയോ വെച്ചിട്ടും അല്ലാതെയും കുറേ വികസനങ്ങൾ കൊണ്ടുവരുന്നുണ്ട്. പക്ഷേ ഇതിനൊന്നും തുടർച്ചയില്ലാത്തതിൻ്റെ കാരണം മറ്റ് ജില്ലകളിൽ 2-3 മന്ത്രിമാരൊക്കെ കിട്ടുമ്പോൾ കാസർഗോഡ് ജില്ലയ്ക്ക് 1 മന്ത്രി പോലും തരാത്ത അവസ്ഥകളുണ്ട്. ഇത്തവണ ഈ 2026 UDF അധികാരത്തിൽ വന്നിരിക്കുന്ന സാഹചര്യത്തിൽ 4 MLA-മാർ കാസർഗോഡ് കിട്ടിയ സാഹചര്യം തീർച്ചയായും 2 പേരെ മന്ത്രിയാക്കണം എന്നുള്ളത് വളരെ നിർബന്ധമാണ്. കാസർഗോഡ് ഏറ്റവും കൂടുതൽ അവഗണന നേരിടുന്ന ഒരു ജില്ല ആയതുകൊണ്ട് തന്നെ ഏറ്റവും കുറഞ്ഞത് 2 മന്ത്രിമാരെ, ഇപ്പോൾ 2 കോൺഗ്രസും 2 മുസ്ലിം ലീഗുമാണ്. ഓരോ പാർട്ടിയിൽ നിന്ന് ഓരോ ആളെ, ഒരു MLA മന്ത്രിയാക്കുന്നതാണ് കാസർഗോഡ് ജില്ലയുടെ വികസനത്തിന് ഏറ്റവും അനുയോജ്യമായിട്ടുള്ളത്. ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಅತಿ ಹೆಚ್ಚು ಬಹುಮತದಿಂದ ಗೆದ್ದ AKM ಅಶ್ರಫ್ ಅವರ ಹೆಸರನ್ನು ಸಚಿವ ಹುದ್ದೆಗೆ ಆಯ್ಕೆ ಮಾಡಬೇಕೆಂಬ ವಿಷಯ ವರದಿಯಾಗುತ್ತಿದೆ. ನೆರೆಯ ಕಣ್ಣೂರು ಜಿಲ್ಲೆಯ ಶಾಸಕರು ಲೀಗಿಗೆ ಇಲ್ಲದಿರುವುದು ಕಾಸರಗೋಡಿಗೆ ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯ ದೊರೆಯುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತಿದೆ. ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ಇದ್ದ ಸಚಿವರ ಕೊರತೆಯನ್ನು AKM ಅಶ್ರಫ್ ತುಂಬಿದರೆ ಕಾಸರಗೋಡಿನ ಅಭಿವೃದ್ಧಿ ಆಶಯಗಳನ್ನು ಸಾಕಾರಗೊಳಿಸಲು ಅದು ಹೊಸ ಶಕ್ತಿಯಾಗುತ್ತದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ರಾಷ್ಟ್ರೀಯ ಹೆದ್ದಾರಿಯ ಕಾಲಿಕಡವು ಅನೂರಿನಲ್ಲಿ ಸ್ಕೂಟರ್ ಡಿಕ್ಕಿ ಹೊಡೆದು ನಿವೃತ್ತ ಪಂಚಾಯತ್ ಉದ್ಯೋಗಿ ದಾರುಣವಾಗಿ ಮೃತಪಟ್ಟ ಘಟನೆ ನಡೆದಿದೆ. ಡಿಕ್ಕಿ ಹೊಡೆದ ವಾಹನವನ್ನು ಪತ್ತೆ ಹಚ್ಚಲು ಪಯ್ಯನೂರು ಪೊಲೀಸರು ನಿರೀಕ್ಷಣಾ ಕ್ಯಾಮೆರಾಗಳನ್ನು ಪರಿಶೀಲಿಸಿಕೊಂಡು ಬರುತ್ತಿದ್ದಾರೆ. ನಿವೃತ್ತ ಪಂಚಾಯತ್ ಉದ್ಯೋಗಿ ಅನೂರು ಎಚ್ಚಿಕೋವಲ್ನ PV ಕೃಷ್ಣನ್ ಆಗಿದ್ದಾರೆ ಸಾವನ್ನಪ್ಪಿದ ದುರ್ದೇವಿ. ಕಾಸರಗೋಡು ಜಿಲ್ಲಾ ಗಡಿಯಲ್ಲಿರುವ ಕಾಲಿಕಡವು ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಅನೂರು ಪೆಟ್ರೋಲ್ ಪಂಪ್ ಬಳಿ ಶುಕ್ರವಾರ ಬೆಳಿಗ್ಗೆ ಈ ಅಪಘಾತ ಸಂಭವಿಸಿದೆ. ಎಚ್ಚಿಕುಳಂಗರ ದೇವಸ್ಥಾನ ರಸ್ತೆಯ ಬಳಿಯ ಸರ್ವಿಸ್ ರಸ್ತೆಯಿಂದ ರಾಷ್ಟ್ರೀಯ ಹೆದ್ದಾರಿಗೆ ಪ್ರವೇಶಿಸುವಾಗ ಅಪಘಾತ ಸಂಭವಿಸಿದೆ. ಕೃಷ್ಣನ್ ಚಲಾಯಿಸುತ್ತಿದ್ದ ಸ್ಕೂಟರ್ಗೆ ಡಿಕ್ಕಿ ಹೊಡೆದು ವಾಹನ ನಿಲ್ಲಿಸದೆ ಹೋದ ಕಾರಣ ಪೊಲೀಸರು ಹತ್ತಿರದ ನಿರೀಕ್ಷಣಾ ಕ್ಯಾಮೆರಾಗಳನ್ನು ಪರಿಶೀಲಿಸುತ್ತಿದ್ದಾರೆ. ಅಪಘಾತಕ್ಕೆ ಕಾರಣವೆಂದು ಭಾವಿಸಿದ ಒಂದು ಟಿಪ್ಪರ್ ಲಾರಿಯನ್ನು ಸ್ಥಳೀಯರ ನೇತೃತ್ವದಲ್ಲಿ ಕರಿವೆಲ್ಲೂರು ಬಳಿ ವಶಪಡಿಸಿಕೊಂಡಿದ್ದು ಪೊಲೀಸರು ಅದನ್ನು ಪರಿಶೀಲಿಸಿದರು. ಪಿಲಿಕೋಡು ಗ್ರಾಮ ಪಂಚಾಯತಿನ ಮಾಜಿ ಸದಸ್ಯೆ PV ಪ್ರಸನ್ನ ಅವರ ಪತ್ನಿಯಾಗಿದ್ದಾರೆ. ಕೊಡಕ್ಕಾಡ್ ಸಹಕಾರಿ ಬ್ಯಾಂಕ್ ಶಾಖೆಯ ವ್ಯವಸ್ಥಾಪಕಿ ಪ್ರಿಯಾ, ಪ್ರಕಾಶನ್, ಪ್ರಿಯೇಶ್ ಅವರ ಮಕ್ಕಳಾಗಿದ್ದಾರೆ. ಮೃತದೇಹವನ್ನು ಕಣ್ಣೂರು ಪರಿಯಾರಂ ವೈದ್ಯಕೀಯ ಕಾಲೇಜಿಗೆ ಸ್ಥಳಾಂತರಿಸಲಾಗಿದೆ. ಪಯ್ಯನ್ನೂರು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯ ಅನೂರು ಸೇತುವೆ ಹಾಗೂ ಪೆಟ್ರೋಲ್ ಪಂಪ್ ನಡುವಿನ ತಾತ್ಕಾಲಿಕವಾಗಿ ತೆರೆಯಲಾದ ಭಾಗದಲ್ಲಿ
ಸೂಚನೆ ಬೋರ್ಡ್ಗಳ ಕೊರತೆಯು ಡಿವೈಡರ್ ಇಲ್ಲದ್ದು ಆಗಿದೆ. ವಾಹನಗಳು ಮತ್ತು ಪಾದಚಾರಿಗಳಿಗೆ ಅಪಘಾತಗಳಿಗೆ ಕಾರಣವಾಗುತ್ತಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ ಚೆರುವತ್ತೂರ್. ಮಂಜೇಶ್ವರದಲ್ಲಿ ಬೆಂಕಿಯನ್ನು ಹೊರಹೊಮ್ಮುತ್ತಿದ್ದ ಕಾರೊಂದು ಅಪಾಯ ಸೃಷ್ಟಿಸುತ್ತಿದ್ದ ಹಿನ್ನೆಲೆಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಉಪ್ಪಳದಲ್ಲಿ ಹೋಂಡಾ ಕಾರಿನಿಂದ ಬೆಂಕಿ ಹಾಗೂ ಹೊಗೆ ಹೊರಹೊಮ್ಮುತ್ತಿದ್ದು ಅಪಾಯಕಾರಿ ರೀತಿಯಲ್ಲಿ ಕಾರನ್ನು ಚಲಾಯಿಸಲಾಗಿದೆ ಎಂದು ವರದಿಯಾಗಿದೆ. ಅತಿಯಾದ ಶಬ್ದ, ಬೆಂಕಿ ಹಾಗೂ ಹೊಗೆಯೊಂದಿಗೆ ಕಾರನ್ನು ಚಲಾಯಿಸುತ್ತಿರುವ ದೃಶ್ಯಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಕಾಣಿಸಿಕೊಂಡಿತ್ತು. ಘಟನೆಯನ್ನು ಗಮನಿಸಿದ ಮಂಜೇಶ್ವರ ಪೊಲೀಸರು ಕಾರು ಮಾಲೀಕರ ವಿರುದ್ಧ ವಿವಿಧ ವಿಭಾಗಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಎರಡು ಬದಿಗಳಲ್ಲಿ ನಂಬರ್ ಪ್ಲೇಟ್ ಇಲ್ಲದ ಹೋಂಡಾ ಕಾರಿನಿಂದ ಬೆಂಕಿ ಹಾಗೂ ಹೊಗೆ ಹೊರಬಂದಿರುವುದು ಕಂಡುಬಂದಿದೆ. ಉಪ್ಪಳದಲ್ಲಿ ಕಾರನ್ನು ಚಲಾಯಿಸಲಾಗಿದ್ದು ಅಪಘಾತಕ್ಕೆ ಕಾರಣವಾಗುವ ರೀತಿಯಲ್ಲಿ ಕಾರು ಪೆಟ್ರೋಲ್ ಪಂಪನ್ನು ತಲುಪಿದೆ ಎಂದು ಪೊಲೀಸರು ಕಂಡುಕೊಂಡಿದ್ದಾರೆ. ಈ ದೃಶ್ಯಗಳನ್ನು ಇನ್ಸ್ಟಾಗ್ರಾಮ್ನಲ್ಲೂ ಹಂಚಿಕೊಳ್ಳಲಾಗಿದೆ. ಅಕ್ರಮವಾಗಿ ಮೋಡಿಫೈ ಮಾಡಿ ಎಕ್ಸಾಸ್ಟ್ ಹಾಗೂ ಸೈಲೆನ್ಸರನ್ನು ಅಳವಡಿಸಿದ ಕಾರಣ ಅತಿಯಾದ ಶಬ್ದ, ಹೊಗೆ ಹಾಗೂ ಬೆಂಕಿ ಹೊರಬಂದಿರುವುದು. ಭಾರತೀಯ ಕಾನೂನು ವ್ಯವಸ್ಥೆ ಹಾಗೂ ಪೊಲೀಸ್ ವ್ಯವಸ್ಥೆಯನ್ನು ಧಿಕ್ಕರಿಸಿ ಈ ಕೃತ್ಯ ಎಸಗಲಾಗಿದೆ ಎಂದು ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಅಡುಗೆ ಅನಿಲ ಬೆಲೆ ಏರಿಕೆ ವಿರೋಧಿಸಿ ಆಲ್ ಕೇರಳ ಕ್ಯಾಟರಿಂಗ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿ ಕಾಸರಗೋಡು ಪ್ರಧಾನ ಅಂಚೆ ಕಚೇರಿಯಲ್ಲಿ ಧರಣಿ ನಡೆಸಿತು. ಆಲ್ ಕೇರಳ ಕೇಟರಿಂಗ್ ಅಸೋಸಿಯೇಷನ್ ರಾಜ್ಯ ಸಮಿತಿ ಕರೆ ನೀಡಿರುವ ಪ್ರತಿಭಟನಾ ಕಾರ್ಯಕ್ರಮವನ್ನು ಪಿ ಜಾಯ್ ಉದ್ಘಾಟಿಸಿದರು. സിലിണ്ടറിന് തോന്നും പോലെ വില കൂട്ടി ഇല്ലാതാക്കാൻ നോക്കുന്നവരെ നിങ്ങൾക്കെതിരാണ് ഈ സമരം. പിൻവലിക്കൂ, പിൻവലിക്കൂ. ഗ്യാസ് വിലവർദ്ധന പിൻവലിക്കൂ. ഗ്യാസ് വിലവർദ്ധന പിൻവലിക്കൂ. സിന്ദാബാദ്, സിന്ദാബാദ്. ಅಡುಗೆ ಅನಿಲ ಬೆಲೆ ಏರಿಕೆಯನ್ನು ವಿರೋಧಿಸಿ ಆಲ್ ಕೇರಳ ಕ್ಯಾಟರಿಂಗ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯು ಕಾಸರಗೋಡು ಪ್ರಧಾನ ಅಂಚೆ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿತು. ಆಲ್ ಕೇರಳ ಕ್ಯಾಟರಿಂಗ್ ಅಸೋಸಿಯೇಷನ್ ರಾಜ್ಯ ಸಮಿತಿ ಕರೆ ನೀಡಿರುವ ಪ್ರತಿಭಟನೆಯನ್ನು ರಾಜ್ಯ ಸಮಿತಿ ಸದಸ್ಯ ಪಿ ಜಾಯ್ ಉದ್ಘಾಟಿಸಿದರು. വ്യാപാരി വ്യവസായ സമിതിയുടെയും വ്യാപാരി വ്യവസായി ഏകോപന സമിതിയുടെയും പ്രിയപ്പെട്ട മെമ്പർമാരെ, പ്രിയപ്പെട്ട തൊഴിലാളികളെ, നാട്ടുകാരെ, സഹോദരി സഹോദരന്മാരെ, ഓൾ കേരള കേറ്റേഴ്സ് അസോസിയേഷൻ ഭക്ഷ്യ ഉൽപാദന വിതരണ മേഖലയിലെ ഏറ്റവും പ്രധാനപ്പെട്ട ഒരു സംഘടനയായ ഓൾ കേരള കാറ്ററിംഗ് അസോസിയേഷൻ ഇന്ന് കേരളത്തിലെ 14 ജില്ലകളിലും കേന്ദ്ര ഗവൺമെന്റ് ഓഫീസിന് മുന്നിൽ പാചകവാതകത്തിന്റെ വില വർധനവ് പിൻവലിക്കണമെന്ന് ആവശ്യപ്പെട്ടുകൊണ്ട് കേന്ദ്ര സർക്കാർ ഈ കാര്യത്തിൽ അടിയന്തര നടപടികൾ സ്വീകരിക്കണമെന്ന് ആവശ്യപ്പെട്ടുകൊണ്ട്, പുനഃപരിശോധിക്കണമെന്ന് ആവശ്യപ്പെട്ടുകൊണ്ട് ഇതുപോലുള്ള പ്രതീകാത്മകമായ ധരണ സമരങ്ങൾ കേന്ദ്ര ഗവൺമെന്റ് ഓഫീസിന് മുന്നിൽ നടത്തിക്കൊണ്ടിരിക്കുകയാണ്. ഇന്ന് സംസ്ഥാനത്തുടനീളം മെയ് 8 കരിദിനമായി ആചരിക്കുകയാണ്. ഭക്ഷ്യ മേഖലയിലെ നിറസാന്നിധ്യമായ AKCA എന്ന ഓൾ കേരള കേറ്റേഴ്സ് അസോസിയേഷൻ. പ്രിയപ്പെട്ടവരെ, കേരളത്തിന്റെ ചരിത്രത്തിൽ ഇതുവരെ ഇല്ലാത്ത രീതിയിൽ ഒറ്റ ദിവസം കൊണ്ട് 1000-ഓളം രൂപ ഒറ്റ ദിവസം കൊണ്ട് പാചകവാതകത്തിന്റെ, കൊമേഴ്സ്യൽ ഗ്യാസിന്റെ വില വർദ്ധിപ്പിച്ചിരിക്കുകയാണ് കേന്ദ്ര ഗവൺമെന്റ്. ഈ നടപടി ശക്തമായി ഓൾ കേരള കാറ്ററിംഗ് അസോസിയേഷൻ എതിർക്കുകയാണ്. സാധാരണഗതിയിൽ ബാണം പോലെ കുതിക്കുന്നു വിലക്കയറ്റമെന്ന് ഞങ്ങൾ പറയാറുണ്ട്. എന്നാൽ റോക്കറ്റിന്റെ വേഗത്തിലാണ് വിലക്കയറ്റം, പാചകവാതകത്തിന്റെ വിലക്കയറ്റം കുതിച്ചുകൊണ്ടിരിക്കുന്നത്. ഇത് പ്രതിഷേധാർഹമാണ്. പാചകവാതകം ഉപയോഗിച്ചിട്ടാണ് മിക്ക കാറ്ററിംഗുകാരും വിവിധ സ്ഥലങ്ങളിലും, വീടുകളിലും, ഓഡിറ്റോറിയങ്ങളിലും മറ്റു സ്ഥാപനങ്ങളിലൊക്കെ തന്നെ ബിസിനസ് ചെയ്യുന്നത്, ഭക്ഷണം ഉണ്ടാക്കുന്നത്. വളരെ ഭീകരമായ രീതിയിൽ വിലക്കയറ്റം ഈ മേഖലയെ വല്ലാത്ത രീതിയിൽ ബാധിച്ചിരിക്കുകയാണ്. ಜಿಲ್ಲಾ ಸಮಿತಿಯ ಮನವಿಯನ್ನು ಸಂಸದ ರಾಜಮೋಹನ್ ಉಣ್ಣಿತನ್ ಅವರಿಗೆ ಹಸ್ತಾಂತರಿಸಲಾಯಿತು. ಜಿಲ್ಲಾಧ್ಯಕ್ಷ ರಮೇಶ್ ಪಾವೂರು ಅಧ್ಯಕ್ಷತೆ ವಹಿಸಿದರು. ರಾಜ್ಯ ಸಮಿತಿ ಸದಸ್ಯ ಪಿ ಮೂಸಾ, KHRA ರಾಜ್ಯ ಕಾರ್ಯದರ್ಶಿ ನಾರಾಯಣ ಪೂಜಾರಿ, ಬೇಕರ್ಸ್ ಅಸೋಸಿಯೇಷನ್ ಸಮಿತಿಯ ಸದಸ್ಯ ಖಲೀಲ್ ಕುಂಬಳೆ, ಮನೋಜ್ ಮಡಿಕೈ, ಅಶ್ರಫ್ MS, ಕಮಲಾಸನ್ ಸೌಪರ್ಣಿಕ, ಬಶೀರ್ BA, ಜಿಬಿನ್ ವೆಳ್ಳರಿಕೊಂಡು, ನೌಷದ್ ಲೈಫ್, ಕಬೀರ್ ನೂರಾ, ಹಾಶಿ ಹನೀಫ್ ಮುಂತಾದವರು ಮಾತನಾಡಿದರು. ಜಿಲ್ಲಾ ಕಾರ್ಯದರ್ಶಿ ಸಾದಿಕ್ ಬೆಸ್ಟ್ ಸ್ವಾಗತಿಸಿ ಜಿಲ್ಲಾ ಕೋಶಾಧಿಕಾರಿ ಆಲ್ಬಿನ್ ಸ್ಟೀಫನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಆರೋಗ್ಯ ಜಾಗೃತಿ, ಮಳೆಗಾಲ ಪೂರ್ವ ಶುಚೀಕರಣ, ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಮುಂತಾದ ಕಾರ್ಯಗಳನ್ನು ಕಾರ್ಯಪ್ರವೃತ್ತಗೊಳಿಸುವ ಭಾಗವಾಗಿ ಮಾರ್ಪನಡ್ಕ ಪಾಂಚಜನ್ಯ ಹಾಲ್ನಲ್ಲಿ ಆರೋಗ್ಯ ಸೆಮಿನಾರ್, ನಗರ ಶುಚೀಕರಣ ಕಾರ್ಯಗಳು ನಡೆಯಿತು. ಪಂಚಾಯತ್ ಅಧ್ಯಕ್ಷೆ ಯಶೋಧ ಎನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕುಮ್ಡಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 14 ವಾರ್ಡ್ಗಳಲ್ಲಿ ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ವಾರ್ಡ್ ಮಟ್ಟದಲ್ಲಿ ಸ್ವಚ್ಛತಾ ಅಭಿಯಾನವನ್ನು 8ರಿಂದ 14ರವರೆಗೆ ಆಚರಿಸಲಾಗುತ್ತಿದೆ. ವಿಚಾರ ಸಂಕಿರಣ, ಸಭೆ ಮತ್ತು ಗುಂಪು ಚರ್ಚೆಯಲ್ಲಿ 200ಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದರು. ಗ್ರಾಮ ಪಂಚಾಯತ್ ಆರೋಗ್ಯ ಮತ್ತು ಶಿಕ್ಷಣ ಸಮಿತಿ ಅಧ್ಯಕ್ಷೆ ಪ್ರಿಯಾಂಕಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಉಪಾಧ್ಯಕ್ಷ ರವೀಂದ್ರ ರೈ ಗೋಸಾಡ ಹಾಗೂ ವೈದ್ಯಾಧಿಕಾರಿ ಡಾಕ್ಟರ್ ಸೈಯದ್ ಹಮೀದ್ ಶುಹೈಬ್ ಕ್ರಿಯಾ ಯೋಜನೆಯನ್ನು ಮಂಡಿಸಿದರು. ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ನಯನ, ಕಲ್ಯಾಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಬುಬಕರ್, ಸದಸ್ಯರಾದ ಮಹೇಶ ಎ, ಬಿಟಿ ಅಬ್ದುಲ್ಲಾ ಕುഞ്ഞി, ಕೊರಗಪ್ಪ, ಗೀತಾ ಡಿ, ಬಬಿತಾ ರೇಷ್ಮಾ, ಆಯಿಷತ್ ಮಸೀದಾ, ಪಿ ಸೌಭಾಗ್ಯಲಕ್ಷ್ಮಿ, ಎಸ್ ಮುಹಮ್ಮದ್, ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ವಿಪಿನ್, ಡಾಕ್ಟರ್ ಐಶ್ವರ್ಯ, ವ್ಯಾಪಾರಿ ವ್ಯವಸಾಯಿ ಅಧ್ಯಕ್ಷರಾದ ಕೆ ಶ್ರೀಧರನ್, ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಾದ ಶಶಿಧರ, ಜಾನ್, ಮ್ಯಾಥ್ಯೂ ಮಾತನಾಡಿದರು. ವಿಷನ್ 2026 ಕಾರ್ಯದ ಬಗ್ಗೆ ಆರೋಗ್ಯ ನಿರೀಕ್ಷಕ ಸುರೇಶ್ ಕುಮಾರ್ ವಿವರಿಸಿದರು. ಜೆಎಚ್ಐ ಅಬ್ದುಲ್ ರಹಿಮಾನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಅಂಗಡಿ ಮೊಗರು ಒಡುವಾರ್ ಅಮಾನುತುಲ್ ಇಸ್ಲಾಂ ಮದ್ರಸಾ ವಾರ್ಷಿಕೋತ್ಸವ ಹಾಗೂ ಮತವಿಜ್ಞಾನ ಸದಸ್ ಶನಿವಾರದಿಂದ 13ರವರೆಗೆ ಒಡುವಾರ್ ಬದರ್ ಜುಮಾ ಮಸೀದಿಯಲ್ಲಿ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಶನಿವಾರ ಸಂಜೆ 7 ಗಂಟೆಗೆ ಸಯೀದ್ ಕೆಎಸ್ ಆಟಕೋಯ ತಂಗಳ್ ಕುಂಬೋಲ್ ಉದ್ಘಾಟಿಸಲಿದ್ದಾರೆ. ಡಾಕ್ಟರ್ ಫಾರೂಕ್ ನೈಮಿ ಕೊಲ್ಲಂ ಹಿಜ್ರಾ ಎಕ್ಸ್ಪಿಡಿಷನ್ ನಡೆಸಿಕೊಡಲಿದ್ದಾರೆ. ಭಾನುವಾರ ಮತ್ತು ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಿದ್ಧ ವಾಗ್ಮಿ ಜುಬೈರ್ ಮಾಸ್ಟರ್ ತೋಟಿಕರ್ ಆ್ಯಂಡ್ ಪಾರ್ಟಿ ಇಸ್ಲಾಮಿಕ ಕಥೆ ಪ್ರಸಂಗ ಪ್ರಸ್ತುತಪಡಿಸಲಿದ್ದಾರೆ. ಮಂಗಳವಾರ ರಾತ್ರಿ ನೌಶಾದ್ ಬಾಕವಿ ಚಿರಂಗೀರಿ ಮತಪ್ರಭಾಷಣ ನೀಡಲಿದ್ದಾರೆ. ಬುಧವಾರ ಸಂಜೆ 4 ಗಂಟೆಗೆ ಪ್ರವಾಸಿ ಸಭೆ ಮತ್ತು ಸಾಂಸ್ಕೃತಿಕ ಸಮ್ಮೇಳನ ನಡೆಯಲಿದೆ. ಎಕೆಎಂ ಅಶ್ರಫ್ ಶಾಸಕರು ಉದ್ಘಾಟಿಸಲಿದ್ದಾರೆ. ಜಿಲ್ಲಾ ಪಂಚಾಯತ್ ಸದಸ್ಯ ಸೋಮಶೇಖರ ಆಳ್ವ, ಬ್ಲಾಕ್ ಪಂಚಾಯತ್ ಸದಸ್ಯ ಬಶೀರ್ ಕೋಟುಡಲ್, ಗ್ರಾಮ ಪಂಚಾಯತ್ ಸದಸ್ಯ ಶ್ರೀನಿವಾಸನ್ ಮಾಸ್ಟರ್ ಹಾಗೂ ಇತರರು ಶುಭ ಹಾರೈಸಿ ಮಾತನಾಡಿದರು. ರಾತ್ರಿ 8 ಗಂಟೆಗೆ ಸ್ವಲಾತ್ ವಾರ್ಷಿಕವು ಹಾಗೂ ಪ್ರಾರ್ಥನಾ ಸಭೆಯನ್ನು ಕಬಾರ್ ಜುಮಾ ಮಸೀದಿ ಖತೀಬ್ ಸಲಾಂ ಫೈಜಿ ಉದ್ಘಾಟಿಸುವರು. ರಾಶಿದ್ ಹಿಮಾಮಿ ಸಗಾಫಿ ಪಳ್ಳತ್ತೂರ್ ನೇತೃತ್ವ ವಹಿಸಲಿದ್ದಾರೆ. എന്ന മഹത്തായ സ്ഥാപനത്തിൻ്റെ 40ാം വാർഷികവും മതവിജ്ഞാന സദസ്സും ഇതേ മാസം 9, 10, 11, 12, 13 തീയതികളിൽ അമാനത്തുൽ ഇസ്ലാം മദ്രസ അങ്കണത്തിൽ വളരെ വിപുലീകരിച്ച് നടത്താൻ വേണ്ടി തീരുമാനിച്ചിട്ടുണ്ട്. ഇതുമായി ബന്ധപ്പെട്ട ഒരു പത്രസമ്മേളനത്തിലാണ് ഒരുമിച്ച് കൂടിയിട്ടുള്ളത്. നാളെ വെള്ളി വൈകുന്നേരം 2 മണിക്ക് പതാക ഉയർത്തൽ കർമ്മം ജമാഅത്ത് പ്രസിഡന്റ് കോടി അബ്ദുള്ള സാഹിബ് നിർവഹിക്കും. തുടർന്ന് ശനിയാഴ്ച 9-ാം തീയതി കൃത്യം 7 മണിക്ക് സയ്യിദ് KS ആറ്റക്കോയ തങ്ങൾ കുമ്പോൾ അദ്ദേഹം ഉദ്ഘാടനം ചെയ്യുന്ന പരിപാടിയിൽ ഹിജ്റ എക്സ്പെഡിഷൻ എന്ന മഹത്തായ വലിയൊരു പരിപാടി ഡോക്ടർ ഫാറൂഖ് നഈമി കൊല്ലം അവതരിപ്പിക്കുകയാണ്. ಸದರ್ ಜುಮಾ ಮಸೀದಿ ಖತೀಬ್ ರಶೀದ್ ಹಿಮಾಮಿ ಸಕಾಫಿ ಪಳ್ಳತ್ತೂರ್, ಜಮಾತ್ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್ ಒಡುವಾರ್, ಸ್ವಾಗತ ಸಂಘದ ಅಧ್ಯಕ್ಷ ರಫೀಕ್ ರೋಲೆಕ್ಸ್, ಸಂಚಾಲಕ ಹ್ಯಾರಿಸ್ ಸಿಎಚ್, ಜಮಾತ್ ಉಪಾಧ್ಯಕ್ಷರು ಹುಸೈನ್ ಮುಬಾರಕ್, ಪಿಟಿಎ ಅಧ್ಯಕ್ಷ ಮುನೀರ್ ಕಾನಡುಕ, ಜಮಾತ್ ಜೊತೆ ಕಾರ್ಯದರ್ಶಿ ಬಶೀರ್ ಒಡುವಾರ್ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಪೆರ್ಲಾ ನೇತಾಜಿ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಕೇರಳ ರಾಜ್ಯ ಲೈಬ್ರರಿ ಕೌನ್ಸಿಲ್ ಯೋಜನೆಯಾದ ವಾಚನ ಕಳರಿ ಎಂಬ ಮಕ್ಕಳ ಸರಣಿ ಕಾರ್ಯಕ್ರಮವು ಬಹಳ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ಏಪ್ರಿಲ್ 20ರಂದು ಮಂಜೇಶ್ವರ ತಾಲೂಕು ಲೈಬ್ರರಿ ಕೌನ್ಸಿಲ್ ಸದಸ್ಯ ಸಲಾವುದ್ದೀನ್ ಮಾಸ್ಟರ್ ಉದ್ಘಾಟನೆಗೊಳಿಸಿ ಇದೀಗ 15 ವಿವಿಧ ಕಾರ್ಯಕ್ರಮಗಳೊಂದಿಗೆ ಮಕ್ಕಳ ಮನಸ್ಸನ್ನು ರಂಜಿಸುತ್ತಿದೆ. ಪೆರ್ಲಾ ನೇತಾಜಿ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಕೇರಳ ರಾಜ್ಯ ಲೈಬ್ರರಿ ಕೌನ್ಸಿಲ್ ಯೋಜನೆಯಾದ ವಾಚನ ಕಳರಿ ಎಂಬ ಮಕ್ಕಳ ಸರಣಿ ಕಾರ್ಯಕ್ರಮವು ಬಹಳ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ.
ಏಪ್ರಿಲ್ 20ರಂದು ಮಂಜೇಶ್ವರ ತಾಲೂಕು ಲೈಬ್ರರಿ ಕೌನ್ಸಿಲ್ ಸದಸ್ಯ ಸಲಾಹುದ್ದೀನ್ ಮಾಸ್ಟರ್ ಉದ್ಘಾಟನೆಗೊಳಿಸಿ ಇದೀಗ 15 ವಿವಿಧ ಕಾರ್ಯಕ್ರಮಗಳೊಂದಿಗೆ ಮಕ್ಕಳ ಮನಸ್ಸನ್ನು ರಂಜಿಸುತ್ತಿದೆ. ಸಂಜೆ 3:30ರಿಂದ 5:30 ತನಕ ಪ್ರತಿದಿನ ಜರುಗುವ ಈ ಕಾರ್ಯಕ್ರಮದಲ್ಲಿ 25ರಷ್ಟು ಮಕ್ಕಳು ಭಾಗವಹಿಸಿ ಯಶಸ್ವಿಗೊಳಿಸುತ್ತಿದ್ದಾರೆ. ಮಕ್ಕಳ ಹೆತ್ತವರು ಈ ಕಾರ್ಯಕ್ರಮವನ್ನು ಪ್ರಶಂಸಿಸುತ್ತಾ ಮಕ್ಕಳನ್ನು ಪ್ರೋತ್ಸಾಹಿಸುತ್ತಿದ್ದಾರೆ. ಶಾಲಾ ರಜಾ ಕಾಲದಲ್ಲಿ ಮಕ್ಕಳು ಮೊಬೈಲ್ ಗೇಮ್ಸ್ನಿಂದ ದೂರ ಮಾಡಲು ಹಾಗೂ ಏಕಾಂಗಿಯಾಗಿರುವ ಸ್ಥಿತಿಯನ್ನು ಹೋಗಲಾಡಿಸಿ ಅವರಲ್ಲಿ ಸೃಜನಾತ್ಮಕ ಮನೋಭಾವವನ್ನು ಉತ್ತೇಜಿಸಲು ರಾಜ್ಯ ಲೈಬ್ರರಿ ಕೌನ್ಸಿಲ್ ಯೋಜನೆಯನ್ನು ರೂಪೀಕರಿಸಲಾಗಿದೆ. ಪೆರ್ಲದ ನೇತಾಜಿ ಲೈಬ್ರರಿಯಲ್ಲಿ ಥಿಯೇಟರ್ಸ್ ಗೇಮ್ಸ್, ರೀಡಿಂಗ್ ಥಿಯೇಟರ್, ಪುಸ್ತಕ ಓದು, ಆಸ್ವಾದನಾ ಟಿಪ್ಪಣಿ ರಚನೆ, ಆರ್ಟ್ ಫೆಸ್ಟ್, ಸಾಹಿತ್ಯ ರಚನಾ ಶಿಬಿರ, ಒಳಾಂಗಣ ಆಟಗಳಾದ ಚೆನ್ನಮಣೆ, ಕೇರಂ, ಚೆಸ್, ನಾಟಕ ರಚನೆ, ಪದ್ಯ ಕಥಾ ರಚನೆ, ಹರಿತ ಕರ್ಮ ಸೇನಾ ಕಾರ್ಯಕರ್ತರೊಂದಿಗೆ ಸಂವಾದ, ಬಯಲು ಪ್ರವಾಸ ಹಾಗೂ ನಾಟಕ ನಿರ್ಮಾಣ, ಕಿರುಚಿತ್ರ ನಿರ್ಮಾಣ ಮುಂತಾದ ಹಲವು ಕಾರ್ಯಕ್ರಮಗಳೊಂದಿಗೆ ವಾಚನ ಕಳರಿ ಮುಂದುವರಿಯುತ್ತಿದೆ. ಮೇ 20ರಂದು ಸಮಾರೋಪಗೊಳ್ಳಲಿದೆ. ರಂಗಕರ್ಮಿ ಅಶೋಕ ಮಾಸ್ಟರ್ ಕೋಡ್ಲಮಗುರು, ಕವಿ ಶ್ರೀನಿವಾಸ ಪೆರಿಕಾನ, ಚಿತ್ರಕಲಾ ಶಿಕ್ಷಕ ಗಣೇಶ್ ಆಚಾರ್ಯ ಅಡ್ಡಿನಡ್ಕ, ಹೆಣ್ಮಕಜೆ ಹರಿತ ಕರ್ಮ ಸೇನಾ ಕಾರ್ಯದರ್ಶಿ ಉದಯ ಕುಮಾರಿ ಸರವು ಮುಂತಾದ ಹಲವು ಪ್ರತಿಭಾನ್ವಿತ ಸಂಪನ್ಮೂಲ ವ್ಯಕ್ತಿಗಳು ಮಕ್ಕಳ ಜೊತೆ ಭಾಗಿಗಳಾಗುತ್ತಿದ್ದಾರೆ. ಮಂಜೇಶ್ವರ ತಾಲೂಕು ಲೈಬ್ರರಿ ಕೌನ್ಸಿಲ್ ಸದಸ್ಯ ರಾಮಚಂದ್ರ ಮೊಳಕ್ಕಾಲು ಮಕ್ಕಳನ್ನು ಭೇಟಿಯಾಗಿ ಪ್ರೋತ್ಸಾಹಿಸುತ್ತಿದ್ದಾರೆ. ಗ್ರಂಥಾಲಯ ಅಧ್ಯಕ್ಷ ರಾಮಕೃಷ್ಣ ರೈ ನೇತೃತ್ವ ವಹಿಸುತ್ತಾ ಮುಂದೆ ಮಕ್ಕಳ ಶಾರ್ಟ್ ಮೂವಿ ನಿರ್ಮಾಣದಲ್ಲಿ ತೊಡಗಿರುತ್ತಾರೆ. ಕಾರ್ಯದರ್ಶಿ ಉದಯ ಸಾರಂಗ್ ಕಾರ್ಯಕ್ರಮ ಸಂಯೋಜಿಸುತ್ತಿದ್ದಾರೆ. ರಜಾಕಾಲವನ್ನು ಗ್ರಂಥಾಲಯದಲ್ಲಿ ಬಾಲವೇದಿಕೆಯ ಮಕ್ಕಳು ವಿನಿಯೋಗಿಸುತ್ತಾ ಆನಂದಿಸುವ ಈ ಕೆಲಸವನ್ನು ಎಲ್ಲರೂ ಪ್ರಶಂಸಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇರಳ ವಿಷನ್ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಸ್ಥಾಪಕ ಅಧ್ಯಕ್ಷ NH ಅನ್ವರ್ ಅವರ ಸ್ಮರಣೆಯನ್ನು ಕೇಬಲ್ ದಿನ ಹಾಗೂ ಧ್ವಜ ದಿನವಾಗಿ ಆಚರಣೆ. ಸ್ಮರಣೆಯ ಭಾಗವಾಗಿ ನಡೆಯಿತು COA ಪ್ರಧಾನ ಕಚೇರಿ ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ಧ್ವಜಾರೋಹಣ ಹಾಗೂ ಸ್ಮರಣಾರ್ಥ ಭಾಷಣ. ನಡೆಯಿತು ಕೇರಳ ವಿಷನ್ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಸ್ಥಾಪಕ ಅಧ್ಯಕ್ಷ NH ಅನ್ವರ್ ಅವರ ಸ್ಮರಣಾರ್ಥ ಮಾಧ್ಯಮ ಪ್ರಶಸ್ತಿಗಳ ವಿತರಣಾ ಸಮಾರಂಭ. ಕೊಚ್ಚಿಯಲ್ಲಿ ನಡೆದ ಸಮಾರಂಭದಲ್ಲಿ ಸಮಗ್ರ ಕೊಡುಗೆಗಾಗಿ ಇರುವ ಪ್ರಶಸ್ತಿಯನ್ನು ಹೆಸರಾಂತ ಪತ್ರಕರ್ತ MV ನಿಕೇಶ್ ಕುಮಾರ್ ಅವರಿಗೆ ಪ್ರದಾನ. ಸಚಿವರ ನಿರೀಕ್ಷೆಯಲ್ಲಿ ಕಾಸರಗೋಡು ಜಿಲ್ಲೆಯ ಅಭಿವೃದ್ಧಿ ಕನಸುಗಳನ್ನು ನನಸಾಗಿಸಲು 2 ಸಚಿವ ಸ್ಥಾನಗಳು ಬೇಕೆಂದು ಬೇಡಿಕೆ. ರಾಷ್ಟ್ರೀಯ ಹೆದ್ದಾರಿಯ ಕಾಳಿಕಡವು ಆನೂರಿನಲ್ಲಿ ಸ್ಕೂಟರ್ ಡಿಕ್ಕಿ ಹೊಡೆದು ನಿವೃತ್ತ ಪಂಚಾಯತ್ ಉದ್ಯೋಗಿ ದಾರುಣವಾಗಿ ಮೃತಪಟ್ಟ ಘಟನೆ. ಡಿಕ್ಕಿ ಹೊಡೆದ ವಾಹನವನ್ನು ಪತ್ತೆ ಹಚ್ಚಲು ಪಯ್ಯನ್ನೂರು ಪೊಲೀಸರಿಂದ ನಿರೀಕ್ಷಣಾ ಕ್ಯಾಮೆರಾಗಳ ಪರಿಶೀಲನೆ. ಬೆಂಕಿಯನ್ನು ಹೊರಹೊಮ್ಮುತ್ತಿದ್ದ ಕಾರು ಮಾಲೀಕನ ವಿರುದ್ಧ ಪ್ರಕರಣ ದಾಖಲು. ಅಪಾಯಕಾರಿ ರೀತಿಯಲ್ಲಿ ಕಾರನ್ನು ಚಲಾಯಿಸಲಾಗಿದೆ ಎಂದು ವರದಿ. ಅಡುಗೆ ಅನಿಲ ಬೆಲೆ ಏರಿಕೆ ವಿರೋಧಿಸಿ ಆಲ್ ಕೇರಳ ಕ್ಯಾಟರಿಂಗ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯಿಂದ ಪ್ರತಿಭಟನೆ. ಕಾಸರಗೋಡು ಪ್ರಧಾನ ಅಂಚೆ ಕಚೇರಿಯಲ್ಲಿ ನಡೆದ ಪ್ರತಿಭಟನೆಯನ್ನು P. ಜಾಯ್ ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.